ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಏಂಜಲ್ ಬ್ರೋಕಿಂಗಲ್ಲಿ ಡಿಮ್ಯಾಟ್ ಅಕೌಂಟ್ ಹೆಂಗೆ ಓಪನ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರೋದೆ ಶೇರ್ ಮಾರ್ಕೆಟ್ ಬಗ್ಗೆ ಎಲ್ಲ ಒಂದು ವೀಡಿಯೋಸ್ಗಳನ್ನ ಟೈಮ್ ಆದರೂ ಕೂಡ ನಿಧಾನ ಆದರೂ ಕೂಡ ಸ್ವಲ್ಪ ನೀಟಾಗಿ ತಿಳ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಇವಾಗ ಫೈನಲಿ ನಾವು ಅಕೌಂಟ್ನ ಕ್ರಿಯೇಟ್ ಮಾಡೋ ಒಂದು ರೇಂಜಿಗೆ ಬಂದಿದ್ದೀವಿ. ಸೊ ಆದ್ದರಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏಂಜಲ್ ಬ್ರೋಕಿಂಗು ಝೀರೋದಾ ಅದ್ರ ಬಗ್ಗೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಯಾವುದರಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂತ. ಸೊ ಫೈನಲಿ ನನಗೆ ಇಷ್ಟ ಆಗಿದ್ದು ಏಂಜಲ್ ಬ್ರೋಕಿಂಗ್. ಆ ಒಂದು ಕಣಕ್ಕೆ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೆಂಗೆ, ಆ್ಯಂಡ್ ಇದ್ರ ಜೊತೆಗೆ ನೀವು ನಿಮ್ಮ ಒಂದು ಫ್ರೆಂಡ್ಸ್ಗಳನ್ನ ನೀವೇನಾದರೂ ಇನ್ವೈಟ್ ಮಾಡ್ತು ಅಂತಂದರೆ ನಿಮಗೆ ಇದರಲ್ಲಿ 500 ರೂಪಾಯಿ ತನಕ ವೋಚರು ಕೂಡ ಸಿಗುತ್ತೆ ಅಮೆಝಾನ್ ಕಡೆಯಿಂದ. ಓಕೆ, ಏಂಜಲ್ ಬ್ರೋಕಿಂಗಲ್ಲಿ. ಸೊ ಇದೊಂದು ಬೆಸ್ಟ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ಏಂಜಲ್ ಬ್ರೋಕಿಂಗಲ್ಲಿ ನೀವು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಿಮಗೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಸೊ ನೀವು ಪ್ಯಾನ್ ಕಾರ್ಡ್ ಮಾಡಿಸ್ಕೊಂಡೇ ಇರಬೇಕು. ಸೊ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರಲೇಬೇಕು. ಸೊ ಇದೊಂದು ಡಾಕ್ಯುಮೆಂಟ್ ಬೇಕಾಗುತ್ತೆ. ಆ್ಯಂಡ್ ಆಧಾರ್ ಕಾರ್ಡು ಕೂಡ ಎರಡನೇ ಡಾಕ್ಯುಮೆಂಟ್, ಇದು ಕೂಡ ಬೇಕಾಗುತ್ತೆ. ಆ್ಯಂಡ್ ಇದು ಮೊಬೈಲ್ ನಂಬರು ಲಿಂಕ್ ಆಗಿರಬೇಕು. ಓಕೆ, ಲಿಂಕ್ ಆಗಿಲ್ಲ ಅಂದರೂ ಮಾಡಿಸ್ಕೋಬೋದು ನೀವು. ಲಿಂಕ್ ಆಗಿದ್ರೆ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಧಾರ್ ಕಾರ್ಡ್ದು ಒಂದು ಡಾಕ್ಯುಮೆಂಟ್ ಬೇಕು ನಿಮಗೆ. ಜೊತೆಗೆ ಬ್ಯಾಂಕ್ ಡೀಟೇಲ್ಸ್ ಒಂದು ಫೋಟೋ ಬೇಕಾಗುತ್ತೆ ಆ್ಯಂಡ್ ಬ್ಯಾಂಕ್ ಪ್ರೂಫ್ ಒಂದು. ಸೊ ಅದ್ರ ಜೊತೆಗೆ ಸೈನ್. ಬ್ಯಾಂಕ್ ಪ್ರೂಫ್ ಅಂತಂದರೆ ಮಾಮೂಲಿ ಸ್ಟೇಟ್ಮೆಂಟ್ ಇರುತ್ತಲ್ಲ, ಸೊ ಅದನ್ನು ಅಥವಾ ಫ್ರಂಟ್ ಪೇಜಲ್ಲಿ ಇರುತ್ತಲ್ಲ ಅದೊಂದು ಫೋಟೋ ತೊಗೊಂಡ್ರು ಸಾಕು. ಬ್ಯಾಂಕ್ ಪ್ರೂಫು ಆಪ್ಷನಲ್ಲಿ ಇಟ್ಟಿದ್ದಾರೆ, ಕೊಟ್ಟರು ಕೊಡ್ಬೋದು, ಕೊಡ್ದೇನೂ ಇರ್ಬೋದು, ಬಟ್ ಬ್ಯಾಂಕ್ ಡೀಟೇಲ್ಸ್ನ ನೀವು ಕೊಡಲೇಬೇಕು. ಸೊ ನೆಕ್ಸ್ಟು ಇನ್ನೊಂದು ಸೈನ್ ಬೇಕು. ಓಕೆ, ನೀವೊಂದು ಪೇಪರ್ ಮೇಲೆ ಒಂದು ಸೈನ್ನ ಮಾಡಿಬಿಟ್ಟು ಅದೊಂದು ಫೋಟೋ ತೊಗೊಂಡಿದ್ರೆ ಸಾಕು. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮೊಂದು ಪಾಸ್ಪೋರ್ಟ್ ಫೋಟೋ ಒಂದಿರಬೇಕು. ಸೊ ಇದೆಲ್ಲ ನೀವು ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿಸ್ಕೊಂಡು ಅದನ್ನು ಇದಕ್ಕೆ ಜಿಮೇಲ್ ಕಳಿಸ್ಕೊಂಡು ಇವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಫೋನಲ್ಲೇ ಫೋಟೋ ಹೊಡೆದು ಮಡಿಕೊಳ್ಳಿ. ಸೆಲ್ಫಿ ತೆಗೋದಿರಲ್ಲ ಆ ಥರ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ನೀಟಾಗಿ ಎಲ್ಲ ಕಾಣೋಂಗೆ ಫೋಟೋ ತೆಗೆದು ಮಡಿಕೊಳ್ಳಿ. ಇವಾಗ ನಾನು ಇಷ್ಟು ಹೇಳಿದ್ನಲ್ಲ, ಇಷ್ಟನ್ನು ರೆಡಿ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ರ. ಸೊ ಇವಾಗ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ವೀಡಿಯೋ ಇಷ್ಟ ಆದರೆ ಇವಾಗಲೇ ಲೈಕ್ ಮಾಡಿ. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಥಿಂಕ್ ಈ ಒಂದು ವೀಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ. ಮುಂದೆ ಬರೋ ವೀಡಿಯೋಸ್ಗಳು ಕೂಡ ತುಂಬ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ಏಂಜಲ್ ಬ್ರೋಕಿಂಗಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತಾರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಈ ಒಂದು ವೆಬ್ಸೈಟ್ಗೆ ನಿಮಗೆ ಕರ್ಕೊಂಡು ಹೋಗುತ್ತೆ. ಸೊ ಈ ಒಂದು ವೆಬ್ಸೈಟ್ನ ನೀವು ಓಪನ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ನೋಡ್ಬೋದು ಏಂಜಲ್ ಐ ಟ್ರೇಡ್ ಪ್ರೈಮ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಡೆಲಿವರಿ ಚಾರ್ಜಸ್ 0 ಇದೆ, ಇಂಟ್ರಾಡೇ ಚಾರ್ಜಸ್ 20 ರೂಪೀಸ್ ಇದೆ. ಸೊ ನೀವು ಡೆಲಿವರಿ ಶೇರ್ಸ್ಗಳನ್ನ ನೀವು ಮುಖಾಂತರ ನೀವು ಪರ್ಚೇಸ್ ಮಾಡ್ತೀರಾ ಅಂತಾರೆ ನೀವು 0 ರೂಪೀಸ್ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಇಂಟ್ರಾಡೇ ಮಾಡ್ತೀರಾ ಅಂತಂದರೆ 20 ರೂಪಾಯಿ ಕೊಡಬೇಕಾಗುತ್ತೆ. ಸೊ ಅದನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಇವಾಗ ನಾವು ಅಕೌಂಟ್ ತಾನೇ ಓಪನ್ ಮಾಡಬೇಕಾಗಿರೋದು. ಕೆಳಗಡೆ ಫುಲ್ ನೇಮ್ ಅಂತ ಇದೆ ನೋಡಿ. ಸೊ ಅಲ್ಲಿ ನಿಮ್ಮ ಒಂದು ಹೆಸರು ಏನಿದೆ, ಸೊ ಆಧಾರ್ ಕಾರ್ಡಲ್ಲಿ ಹೆಂಗಿದೆ ಅದೇ ಥರ ನೀವು ಇಲ್ಲಿ ಫುಲ್ ನೇಮ್ನ ಹಾಕಿ. ಆ್ಯಂಡ್ ಅದ್ರ ಕೆಳಗಡೆ ಮೊಬೈಲ್ ನಂಬರ್ ಇದೆ. ಸೊ ಮೊಬೈಲ್ ನಂಬರ್ನ ನೀವು ಹಾಕಬೇಕಾಗುತ್ತೆ. ನೀವು ಯಾವ ಫೋನ್ ನಂಬರ್ನ ಯೂಸ್ ಮಾಡ್ತಾ ಇದ್ದೀರಾ ಆ ಒಂದು ನಂಬರ್ನೇ ಹಾಕಿ. ಆ್ಯಂಡ್ ಸೆಲೆಕ್ಟ್ ಯುವರ್ ಸಿಟಿ ಅಂತಿದೆ. ಸೊ ನಿಮ್ಮ ಒಂದು ಸಿಟಿ ಯಾವುದು, ನಿಮ್ಮ ಒಂದು ಊರು ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಮೊಬೈಲ್ ನಂಬರ್ ಹಾಕಿರ್ತೀರಲ್ಲ ಅದಕ್ಕೊಂದು OTP ಬರುತ್ತೆ. ಆ ಒಂದು OTPನ ಕೆಳಗೆ ಹಾಕ್ಬಿಟ್ಟು ಸೊ ನೆಕ್ಸ್ಟು RAT ಅಂತ ಅದೇ ಸೆಲೆಕ್ಟ್ ಆಗಿರುತ್ತೆ. ಸೊ ಅದು ಸೆಲೆಕ್ಟ್ ಆಗಿರಲಿ, ಅದ್ರ ಪಡಗೋದು ಕೆಳಗಡೆ ಒಂದು ಬಾಕ್ಸ್ ಇರುತ್ತೆ ಅಗ್ರಿ ಅಂತ, ಅದನ್ನು ಟಿಕ್ ಮಾರ್ಕ್ ಮಾಡಿಬಿಟ್ಟು ಓಪನ್ ಆ್ಯನ್ ಅಕೌಂಟ್ ಅಂತ ಕೊಡಿ. ಓಕೆ, ಸೊ ಓಪನ್ ಆ್ಯನ್ ಅಕೌಂಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ನೆಕ್ಸ್ಟ್ ಬರೋ ಪೇಜು ಬ್ಯಾಂಕ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಿಮ್ಮ ಒಂದು ಹೆಸರನ್ನ ಹಾಕ್ಬಿಟ್ಟು ವೆಲ್ಕಮ್ ಅಂತ ಹೇಳ್ತಾರೆ. ಆ್ಯಂಡ್ ಕೆಳಗಡೆ ಡೇಟ್ ಆಫ್ ಬರ್ತ್ನ ಕೇಳ್ತಾರೆ. ನೀವು ಯಾವತ್ತು ಹುಟ್ಟಿದ್ದೀರಾ ಸೊ ಆ ಒಂದು ಡೇಟ್ ಆಫ್ ಬರ್ತು ಆಧಾರ್ ಕಾರ್ಡಲ್ಲಿ ಹೆಂಗಿದೆ ಅದನ್ನು ಹಾಕಿ. ಆ್ಯಂಡ್ ಪ್ಯಾನ್ ನಂಬರ್, ನಾನು ಅವಾಗಲೇ ಹೇಳ್ದಂಗೆ ಪ್ಯಾನ್ ಕಾರ್ಡ್ದು ನೀವು ನಂಬರ್, ಪ್ಯಾನ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ, ಇದ್ದರೆ ನಿಮ್ಮ ಹತ್ರ ನಂಬರ್ ಇರುತ್ತೆ. ಆ ನಂಬರ್ನ ಹಾಕ್ಬಿಟ್ಟು ಇಮೇಲ್ ಐ ಡಿ, ನೀವು ಯಾವೊಂದು ಇಮೇಲ್ ಐ ಡಿನ ಯೂಸ್ ಮಾಡ್ತಾ ಇದ್ದೀರಾ ಓಕೆ, ಸೊ ಆ ಒಂದು ಇಮೇಲ್ ಐ ಡಿನ ಹಾಕ್ಬಿಟ್ಟು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಕೊಡಿ. ಸೊ ನೆಕ್ಸ್ಟ್ ಮೇಲೆ ನೀವು ಅದು ಇಮೇಲ್ ಐ ಡಿ ಹಾಕ್ಬಿಟ್ಟು ಕೆಳಗಡೆ ಹಂಗೆ ಸ್ವೈಪ್ ಮಾಡ್ತಾ ಬಂತು ಅಂತಂದರೆ ಸೊ ನಿಮಗೆ ಅಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳಿರ್ತಾರೆ. ಸೊ ಇದು ನೀವು ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಬೇಕು. ಸೊ ಡಿಮ್ಯಾಟ್ ಅಕೌಂಟ್ಗೆ ಯಾವೊಂದು ಬ್ಯಾಂಕ್ನ ಲಿಂಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಬ್ಯಾಂಕ್ ಅಕೌಂಟ್ ನಂಬರು, ಅದ್ರ ಜೊತೆಗೆ IFSC ಕೋಡ್ನ ನೀವು ಅಲ್ಲಿ ಹಾಕಬೇಕು. ಪಾಸ್ಬುಕ್ಕಲ್ಲಿ ಇರುತ್ತೆ IFSC ಕೋಡು. ಓಕೆ, ಸೊ ಅದನ್ನು ಹಾಕ್ಬಿಟ್ಟು ಪ್ರೊಸೀಡ್ ಅಂತ ನೀವು ಕ್ಲಿಕ್ನ ಮಾಡಬೇಕು. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಸೊ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಏನೋ ಎರರ್ ಬಂದ್ಬಿಡುತ್ತೆ. ಆಯಿತಾ, ನನಗೂ ಬಂತು, ಯಾರು ಬಂದ್ಬಿಡ್ತು. ಸೊ ನಾನು ಎಷ್ಟೇ ರಿಫ್ರೆಶ್ ಮಾಡಿದ್ರು ಆಗಲಿಲ್ಲ. ಆಮೇಲೆ ಮತ್ತೆ ಹೊಸ್ದಾಗಿ ಹೋಗಿ ಕ್ರಿಯೇಟ್ ಮಾಡೋಕ್ಕೆ ಹೋದರೆ ಸೊ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀರಾ ಅಂತ ಬರ್ತಿತ್ತು. ಸೊ ಆವಾಗ ನಿಮ್ಗೆ ಏನಾರು ಆ ಥರ ಆದರೆ ಓಕೆ, ಏನಾದರೂ ಎರರ್ ಬಂತು ಅಂತಂದರೆ, ಇವಾಗ ಈ ಸ್ಟೆಪ್ಗಳನ್ನ ಮಾಡ್ಬೇಕಾದ್ರೆ ಎರರ್ ಬಂತು ಅಂತಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಸ್ಟಾರ್ಟಿಂಗಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀರಲ್ಲ, ಸೊ ಆಲ್ರೆಡಿ ಅವ್ರ ಹತ್ರ ಡೀಟೇಲ್ಸ್ ಹೊಂಟೋಗಿರುತ್ತೆ, ಅವರೇ ನಿಮಗೆ ಫೋನ್ ಮಾಡ್ತಾರೆ. ಓಕೆ, ನಿಮ್ಮ ಒಂದು ಅಕೌಂಟ್ ಇಲ್ಲಿಗೆ ನಿಂತೋಗಿದೆ, ಸೊ ಅದನ್ನು ಕಂಟಿನ್ಯೂ ಮಾಡಿ ಅಂತ ಅವರೇ ಎಲ್ಲ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸೊ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಮಾತಾಡ್ತಾರೆ. ಕನ್ನಡದವರೇ ಇರ್ತಾರೆ, ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡ ಮಾತಾಡ್ತಾರೆ. ಫಸ್ಟ್ ಅವ್ರು ಇಂಗ್ಲೀಷೇ ಮಾತಾಡೋದು, ಆಯಿತಾ. ಸೊ ನೀವು ಕನ್ನಡದಲ್ಲಿ ಮಾತಾಡಿ, ಆಟೋಮೆಟಿಕಲಿ ಅವರು ಕನ್ನಡ ಮಾತಾಡ್ತಾರೆ. ಸೊ ಅವರು ನಿಮಗೆ ಏನೇನು ಪ್ರಾಬ್ಲಮ್ ಆಗಿದೆ, ಯಾವ ಸ್ಟೆಪ್ನ ನೀವು ಕಂಟಿನ್ಯೂ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅದನ್ನು ಫಾಲೋ ಮಾಡಿದ್ರೆ ಒಂದು ಲಿಂಕ್ ಕೊಡ್ತಾರೆ. ಆ ಲಿಂಕ್ ಮುಖಾಂತರ ಹೋದರೆ ನಿಮಗೆ ಲೋಡ್ ಆಗುತ್ತೆ.
ಓಕೆ, ಏನಾದರೂ ಮಧ್ಯದಲ್ಲಿ ನಿಂತೋದ್ರೆ ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಸೊ ನಿಂತೋಗಿಲ್ಲ ಅಂತಂದರೆ ಈಗ ನೆಕ್ಸ್ಟ್ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಆದಮೇಲೆ ಹಿಂಗೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ. ಒಂದು ಡಿಜಿಲಾಕರ್ ಮುಖಾಂತರ ನೀವು ಇದು ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡ್ಬೋದು. ಇನ್ನೊಂದು ಎಂಟರ್ ಡೀಟೇಲ್ಸ್ ಮ್ಯಾನುವಲಿ ಅಂತ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನಾನು ಮ್ಯಾನುವಲಿನೇ ಎಂಟರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಅದರಿಂದ ಮ್ಯಾನುವಲಿ ಮೇಲೆ ನಾನು ಕ್ಲಿಕ್ನ ಮಾಡಿದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬಾಕ್ಸ್ ಮೇಲೆ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾಗ ಪರ್ಸನಲ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಡಾಕ್ಯುಮೆಂಟ್ಸ್ದು ನನ್ನ ಫೋಟೋ ಇರಬೇಕು ಅಂತ ಹೇಳಿದೆ. ಸೊ ಅದನ್ನೇ ಅವರು ಕೇಳ್ತಿದ್ದಾರೆ. ಮೊದಲನೇದು ಪ್ಯಾನ್ ಕಾರ್ಡ್ ಕೇಳ್ತಿದ್ದಾರೆ. ಸೊ ನೀವು ಪ್ಯಾನ್ ಕಾರ್ಡ್ ಫೋಟೋ ತೆಗೆದು ಮಡಿಕೊಂಡಿರಿ, ಅದನ್ನು ಅಪ್ಲೋಡ್ ಮೇಲೆ ಕ್ಲಿಕ್ನ ಮಾಡ್ಬಿಟ್ಟು ಆ ಒಂದು ಫೋಟೋನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಡ್ರೆಸ್ ಪ್ರೂಫ್ ಅಂತಂದರೆ ನೀವು ಆಧಾರ್ ಕಾರ್ಡ್ನಾದರೂ ಹಾಕ್ಬೋದು, ಡ್ರೈವಿಂಗ್ ಲೈಸೆನ್ಸು, ವೋಟರ್ ಐ ಡಿ ಏನು ಬೇಕಾದ್ರೂ ಹಾಕ್ಬೋದು. ಸೊ ಅದನ್ನು ನೀವು ಫ್ರಂಟ್ ಟು ಬ್ಯಾಕು ತೆಗೆದುಬಿಟ್ಟು ಅಪ್ಲೋಡ್ ಮಾಡಿ. ಓಕೆ, 2ನೇ ಬಾಕ್ಸಲ್ಲಿ. 3ನೇ ಬಾಕ್ಸಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಪ್ಷನಲ್. ಇದನ್ನು ಕೊಟ್ಟರು ನಡೀತೆ, ಕೊಡದವರು ನಡೀತೆ. ಸೊ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಏನು ಕೊಡಲಿಲ್ಲ. ಓಕೆ, ಸೊ ನೀವು ಕೊಡೋದಿದ್ರೆ ಕೊಡಿ. ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟ ಮೇಲೆ ನೆಕ್ಸ್ಟ್ ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲಿ ಎಂಟರ್ ಯುವರ್ ಪರ್ಸನಲ್ ಡೀಟೇಲ್ಸ್ ಅಂತ ಇನ್ನೊಂದು ಪೇಜ್ ಬರುತ್ತೆ. ಇಲ್ಲಿ ನೀವು ಜೆಂಡರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಮೇಲ ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಮಾರ್ಷಿಯಲ್ ಸ್ಟೇಟಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಮದುವೆ ಆಗಿದ್ರೆ ಮದುವೆ ಆಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಗಲ್ ಆರ ಸಿಂಗಲ್. ಓಕೆ, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಆ್ಯನ್ಯುವಲ್ ಇನ್ಕಮ್, ನಿಮ್ಮ ಮನೆಯಲ್ಲಿ ಎಷ್ಟು ಇನ್ಕಮ್ ಬರ್ತಾ ಇದೆ ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ಅದಾದಮೇಲೆ ಆಕ್ಯುಪೇಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸ್ಟೂಡೆಂಟ್ ಆಗಿರೋ ಸ್ಟೂಡೆಂಟ್, ಪ್ರೈವೇಟ್ ಸೆಕ್ಟರ್ ಈ ಥರ ಅಲ್ಲಿ ಆಪ್ಷನ್ಸ್ಗಳಿರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಫಾದರ್ಸ್ ಫಸ್ಟ್ ನೇಮ್ ಕೇಳುತ್ತೆ ಆ್ಯಂಡ್ ಫಾದರ್ಸ್ ಲಾಸ್ಟ್ ನೇಮ್ ಕೇಳುತ್ತೆ. ನಿಮ್ಮ ತಂದೆ ಅವರ ಫಸ್ಟ್ ನೇಮ್ ಲಾಸ್ಟ್ ನೇಮ್ನ ಹಾಕ್ಬಿಟ್ಟು ಅಡ್ರೆಸ್ನ ನೀವು ಆಧಾರ್ ಕಾರ್ಡಲ್ಲಿ ಹೆಂಗಿದೆ ಹಂಗೆ ಹಾಕಬೇಕು. ಓಕೆ, ಒಂದು ಸ್ವಲ್ಪನೂ ಕೂಡ ಚೇಂಜಸ್ ಇಲ್ಲ. ನೀವೇನಾದರೂ ಚೇಂಜ್ ಮಾಡಿ ಹಾಕಿದ್ರೆ ಸೊ ನಿಮ್ಮದು ಅದು ವೆರಿಫೈ ಆಗೋಲ್ಲ. ಓಕೆ, ಅರ್ಧಕ್ಕೆ ನಿಂತ್ಕೊಳ್ಳುತ್ತೆ. ಅರ್ಧಕ್ಕೆ ನಿಂತ್ಕೊಂಡ್ರೂ ತೊಂದರೆ ಇಲ್ಲ. ಅವ್ರು ಆಲೇ ಫೋನ್ ನಂಬರ್ ನಿಮ್ಮ ಹತ್ರ ಎಲ್ಲ ತಗೊಬಿಟ್ಟಿರ್ತಾರೆ. ನಿಮಗೆ ಫೋನ್ ಮಾಡಿ ಹಿಂಗೆ ಅರ್ಧ ನಿಂತೋಗಿದೆ, ಸೊ ನೀವು ಇದನ್ನು ಮಾಡಬೇಕು, ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದರಿಂದ ನೀಟಾಗಿ ನೋಡ್ಕೊಂಡು ಅಡ್ರೆಸ್ನ ಫಿಲ್ ಮಾಡಿ. ಅಡ್ರೆಸ್ನ ಫಿಲ್ ಮಾಡಾದ್ಮೇಲೆ ಕೆಳಗಡೆ ಸ್ಟೇಟು ಸಿಟಿ ಪಿನ್ ಕೋಡ್ ಕೇಳುತ್ತೆ. ಸೊ ಆಟೋಮೆಟಿಕಲಿ ನಿಮ್ಗೆ ಗೊತ್ತಿರೋದೇ ಆಗ್ತೀರಾ. ಅದಾದಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಸೈನ್ ಕೇಳುತ್ತೆ. ಸೊ ಈಸ್ ಏನಂತಂದರೆ ಮಾಮೂಲಿ ನಿಮ್ಗೊಂದು ಆಧಾರ್ ಕಾರ್ಡು ನಿಮ್ಮದು ನಂಬರ್ ಕೇಳುತ್ತೆ. ಸೊ ಅಲ್ಲಿ VID ಅವ್ರ ಆಧಾರ್ ಅಂತ ಇರುತ್ತೆ. ಸೊ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ. ಓಕೆ, ಸೊ ಆ ನಂಬರ್ನ ಹಾಕ್ಬಿಟ್ಟು ಸೆಂಡ್ OTP ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ನಿಮಗೆ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೋ ಆ ನಂಬರ್ಗೆ ಒಂದು OTP ಬರುತ್ತೆ. ಓಕೆ, ಆ ನಂಬರ್ಗೆ OTP ಬಂದಿದ್ದನ್ನ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಾಕ್ಸಲ್ಲಿ ನೀವು ಹಾಕ್ಬಿಟ್ಟು ವೆರಿಫೈ ಮಾಡಬೇಕು. ಅದು ವೆರಿಫೈ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ನಿಮಗೆ ಒಂದು ಸ್ಕ್ರೀನ್ ರೆಕಾರ್ಡ್ ವೀಡಿಯೋ ಕೇಳುತ್ತೆ. ಓಕೆ, ಹೆದರ್ಕೋಬೇಡಿ, ಏನೂ ಇಲ್ಲ ಇದು. ಸೊ ಜಸ್ಟ್ IPV ಅಂತ ಬರುತ್ತೆ. ಓಕೆ, ಸೊ ಇದೇನಂತಂದರೆ ನಿಮ್ಮನ್ನು ವೆರಿಫೈ ಮಾಡೋದಕ್ಕೆ ಅಂತ ಮಾಡ್ತಾರೆ. ಓಕೆ, ಸೊ ಜಸ್ಟ್ ಒಂದು ಟ್ಯಾಬ್ ಓಪನ್ ಆಗುತ್ತೆ IPV ಅಂತ. ಸೊ ಅಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಬರುತ್ತೆ. ಸೊ ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ, ನಿಮ್ಗೆ ಯಾವ ಕ್ಯಾಮ್ರಾ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ 10 ಸೆಕೆಂಡ್ ಹಿಂಗೆ ನಿಮ್ಮ ಒಂದು ವೀಡಿಯೋನ ಹಿಂಗೆ ಹಿಡ್ಕೋಬೇಕು. ಓಕೆ, ಈ ಥರ ಹಿಂಗೆ ಹಿಡ್ಕೊಂಡು ಸೊ ಏನು ಮಾತಾಡೋ ಅವಶ್ಯಕತೆ ಇಲ್ಲ. ಹಾಯ್ ನಾನು ಲಿಕೇಶ್ ಅದೆಲ್ಲ ಇಲ್ಲ. ಓಕೆ, ಸುಮ್ಮನೆ ಹಿಂಗೆ ಹಿಡ್ಕೊಂಡು ಸುಮ್ಮನೆ ಮೂವ್ಮೆಂಟ್ ಮಾಡಿ, ಅಟ್ಲೀಸ್ಟ್ ಕಣ್ಣಾದರೂ ಮಿಟಿಸಿ. ಓಕೆ, ಅಷ್ಟು ಮಾಡಿ 10 ಸೆಕೆಂಡು ಅದು ರೆಕಾರ್ಡ್ ಆಗಿ ಸೆಂಡ್ ಆಗುತ್ತೆ. ಓಕೆ, ಅದು ಸೆಂಡ್ ಆದಮೇಲೆ ನಿಮಗೆ ಅಕೌಂಟ್ ಕ್ರಿಯೇಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ಇಲ್ಲಿ ಈ ಥರ ಬರುತ್ತೆ. ಕಂಗ್ರ್ಯಾಚುಲೇಷನ್ಸ್ KP ಲಿಕೇಶ್ ಕುಮಾರ್, ಯುವರ್ ಅಪ್ಲಿಕೇಶನ್ ಇಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಈ ಥರ ಬಂದ ತಕ್ಷಣ ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಆಯಿತು ಅಂತ. ಸೊ ಇಷ್ಟೆಲ್ಲ ಆದಮೇಲೆ ಓಕೆ, ಇವಾಗ ಅಕೌಂಟ್ ಎಲ್ಲ ಕ್ರಿಯೇಟ್ ಆಗಿದೆ. ಇಷ್ಟೆಲ್ಲ ಆದಮೇಲೆ ನಿಮಗೆ ಒಂದು ಇಮೇಲ್ ID ಪಾಸ್ವರ್ಡ್ನ ಅವರು ಕೊಡ್ತಾರೆ. ಓಕೆ, ಸೊ ತುಂಬ ಜನಕ್ಕೆ ಇದೊಂದು ಕನ್ಫ್ಯೂಷನ್ ಇರುತ್ತೆ. ಬ್ರೋ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿದೆ, ಆದರೆ ಇಮೇಲ್ ID ಪಾಸ್ವರ್ಡೇ ಸಿಕ್ಕಿಲ್ಲ ನನಗೆ, ಏನು ಮಾಡೋದು, ಹೆಂಗೆ ಲಾಗಿನ್ ಮಾಡೋದು ಅಂತ ತುಂಬ ಜನ ಕನ್ಫ್ಯೂಷನ್ ಆಗಿರ್ತಾರೆ. ಸೊ ಅದೇಂಗೆ ಅಂತಂದರೆ ಇಷ್ಟೆಲ್ಲ ಮಾಡಾದಮೇಲೆ ನಿಮ್ಮದೆಲ್ಲ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಾದಮೇಲೆ ನಿಮ್ಮ ಒಂದು ಅಕೌಂಟ್ಗೆ ಒಂದು ಇಮೇಲ್ ID ಅಂತಂದರೆ ಅವ್ರಿಗೆ ಒಂದು ಯೂಸರ್ ID ಕೊಡ್ತಾರೆ. ಇಮೇಲ್ ID ಅನ್ನೋದಕ್ಕಿಂತ ಯೂಸರ್ ID, ಸೊ ಎರಡು ಒಂದೇ. ಸೊ ಯೂಸರ್ ID ಅಂತ ಅಂದ್ಬಿಟ್ಟು ಒಂದು ID ಕೊಡ್ತಾರೆ. ಸೊ ID ಮತ್ತು ಪಾಸ್ವರ್ಡು ಒಂದು ಇಮೇಲ್ ಮುಖಾಂತರ ಅವರೇ ನಿಮಗೆ ಕಳಿಸ್ತಾರೆ. ನೀವು ಇಲ್ಲಿ ಇಮೇಲ್ ಮೆನ್ಷನ್ ಮಾಡಿರ್ತೀರಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಾದ್ರೆ, ಸೊ ಆ ಒಂದು ಇಮೇಲ್ಗೆ ಅವರು ID ಮತ್ತು ಪಾಸ್ವರ್ಡ್ನ ಕಳಿಸ್ತಾರೆ. ಸೊ ನೀವು ಪಾಸ್ವರ್ಡ್ ಬಂದ ತಕ್ಷಣ ಅದನ್ನು ನೀವು ರೀಸೆಟ್ ಮಾಡಿಕೊಂಡು ನಿಮ್ಗೆ ಯಾವ ಪಾಸ್ವರ್ಡ್ ಬೇಕೋ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು. ಅದು ಹೆಂಗೆ ಏನು ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಫಸ್ಟ್ ಇಷ್ಟನ್ನು ಮಾಡಿ. ಸೊ ಇಮೇಲ್ ID ಪಾಸ್ವರ್ಡು ಯಾವಾಗ ಬರುತ್ತೆ ಅಂತಂದರೆ 1-2 ದಿನ ಬಿಟ್ಕೊಂಡು ಬರ್ಬೋದು ನಿಮಗೆ. ಸೊ ಬಂದಮೇಲೆ ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬ್ರೋ ಬಂತು ಬ್ರೋ ಅಂತ. ಸೊ ನಾನು ಹೆಂಗೆ ಲಾಗಿನ್ ಮಾಡೋದು ಎಲ್ಲನೂ ಕೂಡ ನೆಕ್ಸ್ಟ್ ಸ್ಟೆಪ್ಪು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇವಾಗ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಹೆಂಗೆ ಏನು ಗೊತ್ತಾಯಿತು. ಐ ಥಿಂಕ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಒಂದು ಲೈಕ್ ಮಾಡಿ. ಆ್ಯಂಡ್ ಇದನ್ನು ನೀವು ಶೇರ್ ಮಾಡೋ ಮುಖಾಂತರ ನಿಮ್ಮ ರೆಫರಲ್ಲಿಂದನೂ ಕೂಡ ನೀವು ವೋಚರ್ಸ್ನ ನೀವು ಪಡಿಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಚೆಕ್ಔಟ್ ಮಾಡಿ, ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಒಳ್ಳೆಯದಾಗಲಿ ಎಲ್ರಿಗೂ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ. ಜೈ ಹಿಂದ್, ಒಂದೇ ಮಾತಾಡೋ.